ಒಂದ್ ಕಡೆಗೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಸಿಎಂ ಸೀಟು ಚೌಕಾಸಿ ಬಹಿರಂಗವಾಗ್ತಾನೇ ಇದೆ, ಜಟಾಪಟಿ ಆಗ್ತಾನೇ ಇದೆ. ಸಿದ್ದು ಮತ್ತು ಡಿಕೆ ಯುದ್ಧಕಾಂಡದ ನಡುವೆ ಮತ್ತೆ ಈಗ ದಲಿತಾಸ್ತ್ರದ ಪ್ರಯೋಗ ಆಗಿದೆ. ಹಿರಿಯ ದಲಿತ ನಾಯಕ ಪರಮೇಶ್ವರ್ಗೆ ಸಿಎಂ ಪಟ್ಟ ಕೊಡಬೇಕು ಅಂತ ದಲಿತ ಸಮುದಾಯ ಒಕ್ಕೋರಲ ಧ್ವನಿಯನ್ನು ಏರಿಸ್ತಾ ಇದೆ. ಆದರೆ ನಾನು ಸ್ಥಾನವನ್ನ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಪರಮೇಶ್ವರ್ ಹೈಕಮಾಂಡ್ ಕಡೆಗೆ ತಿರುಗಿಸಿದ್ದಾರೆ. ಈ ಮಧ್ಯೆ ಫೀಲ್ಡ್ಗಿಳಿದಿರುವಂತಹ ತನ್ವೀರ್ ಶೇಟ್ ಪಕ್ಷದಲ್ಲಿ ಏನೂ ಸರಿ ಇಲ್ಲ, ಮೊದಲು ಸರಿ ಮಾಡಿ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಿಂಹಾಸನ ಕಾಂಡ ಕೊನೆಯಾಗ್ತಿಲ್ಲ. ಪಟ್ಟದ ಕಾದಾಟ ಸುಂಟರ ಗಾಳಿಗೆ ಸಿಲುಕಿದೆ. ಸಿಎಂ ಸಿದ್ದು ಆಪ್ತರು ಹಾಗೆ ಕೆಪಿಸಿಸಿ ಕಟ್ಟಪ್ಪನ ಹಣಾಹಣಿಯಿಂದ ಹೈಕಮಾಂಡ್ಗೆ ದಿಕ್ಕೇ ತೋಚಿಸುತ್ತಿಲ್ಲ. ಈ ಮಧ್ಯೆ ದಲಿತ ಹೊಸ ರಾಗ ಸಂಯೋಜನೆಯಾಗಿದೆ. ಮತ್ತೊಂದು ಬೆಂಕಿ ಚೆಂಡು ಅಂಗಳ ತಲುಪಿದ್ದು ವರಿಷ್ಠರನ್ನ ಚಿಂತೆಗೆ ದೂಡಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಬೆನ್ನಿಗೆ ನಿಂತ ದಲಿತ ಸಮುದಾಯ. ಕ್ಯಾಪ್ಟನ್ಸಿ ಚೇಂಜ್ ಮಾಡಿದ್ರೆ ಪರಂಗೆ ಪಟ್ಟ ಕಟ್ಟೋಕೆ ಆಗ್ರಹ. ವರುಣಾಧಿಪತಿ ಕನಕಾಧಿಪತಿ ನಾನಾ ನೀನಾ ಜಿದ್ದಿನ ಮಧ್ಯೆ ದಲಿತ ಸಿಎಂ ಬಾಣ ಪ್ರಯೋಗವಾಗಿದೆ. ಕ್ರೀಡಾಂಗಣಕ್ಕಿಳಿದ ಕಲಿಗಳು ಪರಮೇಶ್ವರ್ ಬೆನ್ನಿಗೆ ನಿಂತು ಕೂಗು ಹಾಕಿದ್ದಾರೆ. ನಾಯಕತ್ವ ಬದಲಾವಣೆಗೆ ಮುಂದಾದ್ರೆ ಪರಮೇಶ್ವರ್ಗೆ ಪಟ್ಟ ಕಟ್ಟುವಂತೆ ಒಕ್ಕೊರಲ ಧ್ವನಿ ಎತ್ತಿದ್ದಾರೆ. ಈ ಸಂಬಂಧ ಸಭೆ ಕೂಡ ನಡೆಸಿರುವ ಸಚಿವ ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಸೇರಿ ದಲಿತ ಸಮುದಾಯದ ಹಲವು ನಾಯಕರು ಹೈಕಮಾಂಡ್ ಮುಂದೆ ಹಕ್ಕು ಮಂಡಿಸೋಕೆ ತೀರ್ಮಾನ ಮಾಡಿದ್ದಾರೆ. ಮೊದಲಿನಿಂದಾನೂ ದಲಿತ ಸಮುದಾಯ ಕಾಂಗ್ರೆಸ್ ಪಕ್ಷದ ಬೆನ್ನಿಗೆ ನಿಂತಿದೆ. ಬೇರೆ ರಾಜ್ಯಗಳಲ್ಲಿ ದಲಿತರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗಿದೆ. 8 ವರ್ಷಗಳು ಕೆಪಿಸಿಸಿ ಸಾರಥ್ಯವನ್ನ ಪರಮೇಶ್ವರ್ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. 2013ರಲ್ಲಿ ಸಿಎಂ ಆಗುವ ಅವಕಾಶವಿದ್ರೂ ಸೋತ ಕಾರಣ ಅವಕಾಶ ವಂಚಿತರಾದ್ರು. ಆದರೂ ಪಕ್ಷಕ್ಕಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಕಷ್ಟು ಶ್ರಮ ಹಾಕಿದ್ದಾರೆ. ಹೀಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನವನ್ನ ನೀಡಬೇಕು ಅಂತ ಹೇಳಿ ಒತ್ತಾಯಿಸೋಕೆ ನಿರ್ಧಾರವನ್ನ ಮಾಡಲಾಗಿದೆ. ರಾಜ್ಯದಲ್ಲಿ ದಲಿತ ನಾಯಕರಿಗೂ ಒಂದು ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಒತ್ತಾಯಿಸೋಕೆ ಪ್ಲಾನ್ ಮಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ಗೆ ಬಂಗಾರಪೇಟೆ ಶಾಸಕ ಬಹುಪರಾಕ್. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪರ ತಾಳ ಮೇಳದ ಪಲ್ಲವಿಗೆ ಮತ್ತೋರ್ವ ದಲಿತ ನಾಯಕ ಬಂಗಾರಪೇಟೆಯ ಶಾಸಕ ನಾರಾಯಣಸ್ವಾಮಿ ಚರಣ ಕೂಡಿಸಿದ್ದಾರೆ. ಸಿದ್ದರಾಮಯ್ಯರನ್ನ ಕೆಳಕ್ಕಿಳಿಸಿದ್ರೆ ಪರಮೇಶ್ವರ್ ಸಿಎಂ ಆಗ್ಲಿ ಅಂತ ಧ್ವನಿಗೂಡಿಸಿದ್ದಾರೆ. ನಮ್ಮ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಪರಮೇಶ್ವರ್ ಸಾರನ್ನು ನಾವು ಪ್ರಶ್ನೆ ಮಾಡುವಾಗಿಲ್ಲ. ಯಾಕೆ ಅಂದ್ರೆ ಪಕ್ಷ ನೆಲಕಚ್ಚಿರುವ ಸಂದರ್ಭದಲ್ಲಿ 8 ವರ್ಷಗಳ ಕಾಲ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಒಳ್ಳೆ ಕೆಲಸವನ್ನು ಮಾಡಿ 13ರಲ್ಲಿ ಮೆಜಾರಿಟಿ ತರಲಿಕ್ಕೆ ನಮ್ಮ ಪರಮೇಶ್ವರ್ ಸಾಹೇಬರು ಬಹಳ ಕಷ್ಟವನ್ನು ಪಟ್ಟಿದ್ದಾರೆ. ಆ ಸಮಯದಲ್ಲಿ ದುರಾದೃಷ್ಟವಶಾತ್ ಅವರು ಸೋತರು. ಹಾಗಾಗಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ, ಅವರು ಕೂಡ ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಒಳ್ಳೆ ಆಕಾಂಕ್ಷಿ ಇದ್ದಾರೆ. ಪಟ್ಟಕ್ಕಾಗಿ ಲಾಬಿ ಮಾಡ್ತಿಲ್ಲ, ದೆಹಲಿಗೂ ಹೋಗಿಲ್ಲ, ಗೊಂದಲದಲ್ಲಿ ನಾನಿಲ್ಲ, ಪರಂ ಹೇಳಿಕೆ ಕುತೂಹಲ. ನಾನು ಶಿಸ್ತಿನ ಸಿಪಾಯಿ, ಸಿಎಂ ಕುರ್ಚಿಗೆ ಕೇಪಬಲ್ ಅಂತ ನಿನ್ನೆಯಷ್ಟೇ ಗುಟುರು ಹಾಕಿದ್ದ ಕನಸುಗಾರ ಪರಮೇಶ್ವರ್ ಇವತ್ಯಾಕೋ ಗೊಂದಲದಲ್ಲೇ ರಿಯಾಕ್ಟ್ ಮಾಡಿದ್ದಾರೆ. ನಾನು ಯಾವ ಲಾಬಿನೂ ಮಾಡ್ತಿಲ್ಲ, ದೆಹಲಿಗೂ ಹೋಗ್ತಿಲ್ಲ, ಜೇನುಗೂಡಿಗೆ ನಾನು ಕೈ ಹಾಕಲ್ಲ ಅಂತ ಹೇಳುವ ಮೂಲಕ ಅಂತ್ಯಾಕ್ಷರಿಗೆ ವಿರಾಮ ಹೇಳಿದ್ದಾರೆ. ನಾನು ಯಾವ ಲಾಬಿನೂ ಮಾಡಕ್ಕೆ ಹೋಗಿಲ್ಲ. ನೀವು ಹೇಳಿದ್ರೆ ನೆನ್ನೆ ಕೇಳಿಲ್ವ, ನನಗೊಂದು ಪ್ರಶ್ನೆ ಕೇಳಿದ್ರಿ, ನೀವು ಡೆಲ್ಲಿಗೆ ಹೋಗ್ತಾ ಇಲ್ಲ. ನಾನು ಡೆಲ್ಲಿಗೆ ಹೋಗಿಲ್ಲ, ಆಯಿತಾ. ನಾನು ಯಾವ ಲಾಬಿನೂ ಮಾಡ್ತಾ ಇಲ್ಲ. ಅಲ್ಲಿ ಇಲ್ಲಿ ನಮ್ಮ ವೆಲ್ ವಿಷರ್ಸು ಅವರ ಎಕ್ಸ್ಪ್ರೆಷನ್ಸ್ ಮಾಡಿರ್ಬೋದು, ಅದನ್ನು ನಾನು ಮಾಡಬೇಡಿ ಅಪ್ಪ ಅಂತ ಹೇಗೆ ಹೇಳೋದು, ಮಾಡಬೇಡಿ ಅಂತ ಹೇಳಿದ್ದೇನೆ. 1-2 ಸಾರಿ ನಾನು ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಬೈದಿದ್ದೀನಿ ಅವ್ರಿಗೆ. ಎಲ್ಲೋ ಒಂದು ಕಡೆ ಅವ್ರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ, ಅದು ನಾವೇನು ಮಾಡೋಕ್ಕಾಗೋದಿಲ್ಲ. ಬಟ್ ಇದಕ್ಕೆಲ್ಲ ನಾನು ಹೇಳಿದಾಗೆ ನಾನು ಈ ಗೊಂದಲಕ್ಕೆ ನಾನು ಕೈ ಜೋಡಿಸೋಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ,
ಗೊಂದಲ ನಿವಾರಣೆಗೆ ತನ್ವೀರ್ ಸೇಠ್ ಧ್ವನಿ. ಇತ್ತ ಹಾವು ಏಣಿ ಆಟಕ್ಕೆ ಶುಭಂ ಹೇಳದ ಹೈಕಮಾಂಡ್ ಮೇಲೆ ಶಾಸಕ ತನ್ವೀರ್ ಸೇಠ್ ಅಸಮಾಧಾನಗೊಂಡಂತಿದೆ. ಪಕ್ಷದಲ್ಲಿ ಸ್ವಲ್ಪವೂ ಸರಿಯಿಲ್ಲ, ಗೊಂದಲ ನಿವಾರಿಸಿ, ಬೆಂಕಿ ನನ್ನ ಕೈಲಿದ್ದಾಗ ಮಾತ್ರ ಮಾತು ಕೇಳುತ್ತೆ, ಕೈ ತಪ್ಪಿದ್ರೆ ಮಾತು ಕೇಳದ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಒಗಟು ಬಿಡಿಸಿದ್ದಾರೆ. ಇಲ್ಲಿ ರಾಜ್ಯದಲ್ಲಿ ರಾಜಕೀಯವಾಗಿ ಎಲ್ಲವೂ ಸುಗಮ ಇಲ್ಲ. ಇಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದೆ. ಈ ವ್ಯತ್ಯಾಸಗಳಿಗೆ ಕರೆಕ್ಟಾಗಿ ಕಡಿವಾಣ ಹಾಕಿಲ್ಲ ಅಂತ ಹೇಳಿದಾಗ ನಾಳೆ ಆಗುವಂಥ ಅನಾಹುತಗಳಿಗೆ ನೀವೇ ಜವಾಬ್ದಾರಾಗ್ತೀರಾ ಅಂತಲೂ ಹೇಳಿದ್ದೀನಿ. ಕಾರಣ ಏನು ಅಂತ ಹೇಳಿದಾಗ ನಾವು ಸೇವೆ ಮಾಡುವಂತಹ ಮನೋಸ್ಥಿತಿಯನ್ನು ಇಟ್ಕೊಂಡು ಒಂದು ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ಮುಂದೆ ಬಂದಿರುವಂಥದ್ದು ಈಗ ನಡೀತಾ ಇರುವಂಥದ್ದು ನೋಡಿದಾಗ ನಮ್ಮಲ್ಲಿ ಮತ್ತು ಬೇರೆ ಪಕ್ಷದಲ್ಲಿ ಏನು ವ್ಯತ್ಯಾಸ ಇದೆ. ಆದರೆ ಇಷ್ಟೆಲ್ಲ ನಡಿಬೇಕಾದ್ರೆ ನಾನು ಈ ಹಿಂದೆನೂ ಹೇಳಿದ್ದೇನೆ, ಅಧಿಕಾರ ಹಸ್ತಾಂತರ ಮಾಡುವಂತಹ ಸೂತ್ರ ಆಗಿತ್ತೋ ಇಲ್ವೋ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸ್ಪಷ್ಟತೆಯಿಂದ ಇಲ್ಲ ಆಗಿತ್ತು ಆಗಿಲ್ಲ ಅನ್ನೋದನ್ನು ಕೂಡ ನಮ್ಮ ಮುಂದೆ ಯಾರೂ ಹೇಳಿಲ್ಲ. ಸೊ ಈ ಕಾರಣಕ್ಕಾಗಿ 4 ಗೋಡೆ ಮಧ್ಯದಲ್ಲಿ ಆಗುವಂಥ ಮಾತು ಬಹಿರಂಗ ಆದಂತಹ ಸಂದರ್ಭದಲ್ಲಿ ಬೆಂಕಿ ನನ್ನ ಕೈನಲ್ಲಿದ್ದಾಗ ನನ್ನ ಮಾತು ಕೇಳುತ್ತೆ, ನನ್ನ ಕೈ ಮೀರೋದಾಗ ಬೆಂಕಿ ಮಾತು ನಾನು ಕೇಳಬೇಕು. ಆ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬರೋದು ಬೇಡ ಅನ್ನೋದು ನನ್ನ ಒಂದು ಮುಂಜಾಗ್ರತವಾಗಿ ನಾನು ವರಿಷ್ಠರ ಗಮನಕ್ಕೆ ತಂದಿದ್ದೀನಿ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ ಮನೆಯ ಕುರ್ಚಿ ಮೊಹಬ್ಬತ್ ಚಂಡಮದ್ದಳೆಯಾಡಿಸ್ತಾ ಇದೆ. ಕರ್ನಾಟಕದಲ್ಲಿ ಅಂತ್ಯವೇ ಕಾಣದ ಈ ಯುದ್ಧಕಾಂಡ, ಸಂಧಾನ ಸೂತ್ರದ ಬಗ್ಗೆ ತುಟಿಬಿಚ್ಚದ ಹೈಕಮಾಂಡ್, ಸಿದ್ದರಾಮಯ್ಯಗೆ ಅಹಿಂದ ಬಲ, ಡಿಕೆಶಿಯ ಪ್ರಾರ್ಥನೆಯ ಫಲ, ಈ ಮಧ್ಯೆ ದಲಿತ ಸಿಎಂ ದಾಳ, ಹೈಕಮಾಂಡ್ನ ಶ್ರೀರಕ್ಷೆ ಯಾರಿಗೆ ಅನ್ನುವಂಥ ಭವಿಷ್ಯವನ್ನ ಹೇಳಬೇಕಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.